ಸ್ಯಾಂಡಲ್ವುಡ್ನಲ್ಲಿ ಅನೇಕ ಸ್ಟಾರ್ ಜೋಡಿಗಳು ಮದುವೆ ಆಗಿದ್ರು. ಕೆಲವರು ಈಗಲೂ ಕೂಡ ಹ್ಯಾಪಿ ಆಗಿದ್ದಾರೆ, ಸುಖ ಸಂಸಾರವನ್ನು ನಡೆಸಿದ್ದಾರೆ. ಆದರೆ ಕೆಲವರು ಕಾಂಟ್ರವರ್ಸಿ ವಿವಾದಗಳನ್ನು ಮಾಡಿಕೊಂಡೆ ಸಂಸಾರವನ್ನು ಹಾಳು ಮಾಡಿಕೊಂಡ್ರು. ಅದರಲ್ಲಿ ಕನ್ನಡದ ಟೈಗರ್ ಪ್ರಭಾಕರ್ ಅಂತ ಕರೆಸ್ಕೊಳ್ತಾ ಇದ್ದಂಥ ಒಬ್ಬ ಅದ್ಭುತ ನಾಯಕ ನಿಜವಾಗ್ಲೂ ಕೂಡ ದುರಂತ ಅಂತ್ಯ ಕಂಡ್ರು ಅಂದರೆ ಬೇಜಾರಾಗತ್ತೆ. ಆದರೆ ಅವರ ವೈವಾಹಿಕ ಜೀವನದಲ್ಲಿ ಒಂದಷ್ಟು ಸಮಸ್ಯೆಗಳಿದ್ರೂ, ಮೂರ್ನಾಲ್ಕು ಮದುವೆ ಆಗಿದ್ರೂ ಕೂಡ ನಟಿ ಜಯಮಾಲಾ ಹಾಗಲ್ಲ. ಪ್ರಭಾಕರ್ ಅವರ ಜೊತೆಗೆ ಮದುವೆ ಆದ ನಂತರ ಸಿನಿಮಾ ಇಂಡಸ್ಟ್ರಿಯಲ್ಲಿಯೂ ಕೂಡ ಹೆಸರು ಮಾಡೋಕ್ಕೆ ಶುರು ಮಾಡಿದ್ರು. ಮುದ್ದಾದ ಮಗಳಿಗೂ ಕೂಡ ಜನ್ಮ ನೀಡಿದ್ರು. ಎಷ್ಟೋ ಜನಕ್ಕೆ ಪ್ರಭಾಕರ್ ಅವರ ಮಗಳು ಸೌಂದರ್ಯ ಅನ್ನೋದು ಗೊತ್ತೇ ಇಲ್ಲ. ಆದರೆ ತೀರಾ ಇತ್ತೀಚೆಗೆ ತಾಯಿ ಮಗಳು ಇಬ್ಬರೂ ಕೂಡ ಸ್ಯಾಂಡಲ್ವುಡ್ನಲ್ಲಿ ತುಂಬ ಅಂದರೆ ತುಂಬ ಕಳೆದೋದ್ರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಸೌಂದರ್ಯ ಬಗ್ಗೆ ನಾವು ಹೇಳೋದಾದರೆ, ಅಪ್ಪ ಪ್ರಭಾಕರು ಮತ್ತು ತಾಯಿ ಜಯಮಾಲಾ ಇಬ್ಬರೂ ಕೂಡ ಒಳ್ಳೆ ಅದ್ಭುತ ನಟರಾದ್ರೂ, ನಟಿಯಾದ್ರೂ, ಕಲಾವಿದರಾದ್ರೂ ಕೂಡ ಮಗಳನ್ನು ಸಿನಿಮಾ ಇಂಡಸ್ಟ್ರಿಗೆ ಸೇರಿಸಬೇಕು ಅನ್ನುವಂಥ ಆಸೆ ಇರಲಿಲ್ಲ. ಯಾವುದೇ ಕಾರಣಕ್ಕೂ ಮಗಳು ಸಿನಿಮಾ ಇಂಡಸ್ಟ್ರಿಗೆ ಬರಬಾರ್ದು ಅಂತ ಜಯಮಾಲಾ ಕೂಡ ಭಾವಿಸಿದರು. ಯಾಕಂದರೆ ನಟ ಪ್ರಭಾಕರ್ ಅವರು ಜಯಮಾಲಾ ಅವರನ್ನು ಬಿಟ್ಟು ಇನ್ನೊಂದು ಮದುವೆ ಆದಮೇಲೆ ಒಂಟಿ ಜೀವನ ತೀರಾ ಕಷ್ಟ ಆಗಿತ್ತು. ಮಗಳನ್ನು ಸಾಕಿ ಮತ್ತು ಮಗಳನ್ನು ಸಲಹೋದು ಕೂಡ ತೀರಾ ಕಷ್ಟ ಆಗಿತ್ತು. ಆ ಕಾರಣಕ್ಕಾಗಿ ಇಂಡಸ್ಟ್ರಿಯಲ್ಲಿ ಇದ್ದರೆ ಹೆಸರು ಹಾಳಾಗತ್ತೆ, ಜೊತೆಗೆ ಜೀವನ ಕೂಡ ಹಾಳಾಗತ್ತೆ. ನನ್ನ ಜೀವನದ ಥರ ಮಗಳ ಜೀವನ ಆಗೋದು ಬೇಡ ಅಂತ ಬಯಸಿದ್ರು. ಅಪ್ಪ ಅಮ್ಮ ಇಬ್ಬರು ಕೂಡ ದೊಡ್ಡ ಕಲಾವಿದರಾಗಿದ್ದರಿಂದ ಮಗಳಿಗೆ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರಬೇಕು ಅನ್ನುವಂಥ ಆಸೆ ಇತ್ತು. ಈ ಕಾರಣಕ್ಕಾಗಿ ಒಂದು 4 ಸಿನಿಮಾಗಳನ್ನು ಮಾಡಿದ್ರು. ಉಪೇಂದ್ರ ಅವರ ಜೊತೆಗೆ ಗಾಡ್ ಫಾದರ್ ಅನ್ನುವಂಥ ಸಿನಿಮಾವನ್ನು ಕೂಡ ಮಾಡಿದ್ರು ಮತ್ತು ಬೇರೆ ಬೇರೆ ಸಿನಿಮಾಗಳನ್ನು ಮಾಡಿದ್ರು. ಅದು ಹೇಳಿಕೊಳ್ಳುವಂಥ ಹಿಟ್ಟು ಆಗಲಿಲ್ಲ. ನೋಡೋದಕ್ಕೆ ಸೌಂದರ್ಯ ಅಂತ ಹೆಸರು ಇಟ್ಕೊಂಡಿದ್ದಂಥ ಸೌಂದರ್ಯ ನಿಜವಾಗ್ಲೂ ಸೌಂದರ್ಯವತಿಗೆ ಆಗಿದ್ರು. ಒಳ್ಳೆ ಅಭಿನಯ ಕೂಡ ಮಾಡ್ತಾಯಿದ್ರು, ಡ್ಯಾನ್ಸ್ ಕೂಡ ತುಂಬ ಚೆನ್ನಾಗೇ ಮಾಡ್ತಾಯಿದ್ರು. ಆದರೆ ಅವರು ಮಾಡಿದಂಥ ಸಿನಿಮಾಗಳು ಹಿಟ್ಟಾಗಲಿಲ್ಲ. ಅದಾದಮೇಲೆ ಜಯಮಾಲಾ ಅವರು ರಿಕ್ವೆಸ್ಟ್ ಮಾಡ್ಕೊತಾರೆ ಮಗಳಿಗೆ, ನನ್ನ ಹಾಗೆ ನಿನ್ನ ಜೀವನ ಆಗಬಾರ್ದು ಅನ್ನುವಂಥದ್ದು ನನ್ನ ದೊಡ್ಡ ಬಯಕೆ ಆಗಿದೆ. ನೀನು ಡಾಕ್ಟರ್ ಆಗಬೇಕು, ಚೆನ್ನಾಗಿ ಓದಬೇಕು ಅನ್ನೋದು ನನ್ನ ಆಸೆ. ನೀನು ಎಷ್ಟೇ ಕಷ್ಟಪಟ್ಟು ಓದಿದ್ರು ನಾನು ಅಷ್ಟೇ ಕಷ್ಟಪಟ್ಟು ಓದಿಸ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಜಯಮಾಲಾ ಅವರ ಮಗಳು ಸೌಂದರ್ಯ ಸಿನಿಮಾ ಇಂಡಸ್ಟ್ರಿಗೆ ಗುಡ್ ಬೈ ಹೇಳ್ತಾರೆ. ಅದಾದಮೇಲೆ ಅವರು ಲಂಡನ್ಗೆ ಹೋಗ್ತಾರೆ. ಲಂಡನ್ನಲ್ಲಿ ಉನ್ನತ ಅಭ್ಯಾಸವನ್ನು ಮಾಡ್ಕೊಳ್ತಾರೆ. ಅಮ್ಮ ಹೇಗೆ ಬಯಸಿದ್ರು ಹಾಗೆ ಒಳ್ಳೆ ಎಜುಕೇಷನನ್ನು ಪಡ್ಕೊಳ್ತಾರೆ. ಅಮ್ಮನಂತೆ ಆಗಬಾರ್ದು ಅಂತ ಅವರು ಕೂಡ ನಿರ್ಧಾರಕ್ಕೆ ಬರ್ತಾರೆ. ಅದೇ ಜಯಮಾಲಾ ಮಗಳು ಸೌಂದರ್ಯ ಇವತ್ತು ಮದುವೆ ಆಗ್ತಾ ಇದ್ದಾರೆ. ಅದು ಕೂಡ ಬಹಳ ಅದ್ಧೂರಿಯಾಗಿ ಮದುವೆ ಆಗ್ತಿದ್ದಾರೆ. ಆ ಕಾಲದ ಹೀರೋಯಿನ್ಸ್ ಎಲ್ಲ ಇದನ್ನು ಸಂಭ್ರಮಿಸ್ತಿದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ನಟ ಪ್ರಭಾಕರ್ ಅದ್ಭುತ ನಟ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ವೈಯಕ್ತಿಕ ಜೀವನ ಅಂತ ಬಂದಾಗ ತೀರಾ ಅಂದರೆ ತೀರಾ ಹೆಸರನ್ನು ಹಾಳು ಮಾಡ್ಕೊಳ್ತಾರೆ. ಒಬ್ಬೇ ಒಬ್ಬ ಹೆಂಡತಿಗೆ ನ್ಯಾಯ ಕೊಡಿಸೋದಿಲ್ಲ ಅಥವಾ ನಿಯತ್ತಾಗಿ ಅವ್ರ ಜೊತೆಗೆ ಸಂಸಾರ ಕೂಡ ಮಾಡೋದಿಲ್ಲ. ಇತ್ತ ಟೈಗರ್ ವಿನೋದ್ ಪ್ರಭಾಕರ್ ಇದ್ದಾರೆ. ಇನ್ನು ಹಾಗೆಯೇ ಬೇರೆ ಬೇರೆ ಹೆಂಡತಿಯರಿಗೆ ಬೇರೆ ಬೇರೆ ಮಕ್ಕಳಿದ್ದಾರೆ. ಆದರೆ ಹೆಣ್ಣು ಮಗಳು ಸೌಂದರ್ಯಗೆ ತನ್ನ ತಂದೆ ತಾಯಿ ಇಬ್ಬರು ಇಂಡಸ್ಟ್ರಿಯಲ್ಲಿ ಇದ್ರೂ ಕೂಡ ಒಂದೊಳ್ಳೆ ಜೀವನ ನಡೆಸೋಕ್ಕಾಗ್ತಿಲ್ಲ ಅನ್ನೋದು ಬೇಸರ ಇತ್ತು. ಆದರೆ ಮಗಳ ಜೀವನವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಬೇಕು, ನನ್ನಂತೆ ಆಗಬಾರ್ದು ಅಂತ ತಾಯಿ ಜಯಮಾಲಾ ಕನಸು ಕಂಡಿದ್ರು. ಆ ಕಾರಣಕ್ಕಾಗಿ ಮಗಳ ಮದುವೆಯನ್ನು ಬಹಳ ಅದ್ಧೂರಿಯಾಗಿ ಮಾಡಬೇಕು ಅಂತ ನಿರ್ಧರಿಸಿ ತುಂಬ ಅಂದರೆ ತುಂಬ ಅದ್ಧೂರಿಯಾಗಿ ನೆರವೇರಿಸಿದ್ದಾರೆ. ನಿನ್ನೆ ಹಳದಿ ಶಾಸ್ತ್ರ ಇತ್ತು, ಇವತ್ತು ರಿಸೆಪ್ಷನ್ ಇದೆ, ನಾಳೆ ಮದುವೆ ಇದೆ. ಅದು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಯಾರೂ ಕೂಡ ಗೆಸ್ ಮಾಡದಷ್ಟರ ಮಟ್ಟಿಗೆ ಅದ್ಧೂರಿಯಾಗಿ ಮದುವೆ ಮಾಡ್ತಿದ್ದಾರೆ. 5,000 ಜನ ಸೇರುವಂಥ ನಿರೀಕ್ಷೆ ಇದೆ. ಜಯಮಾಲಾ ರಾಜಕೀಯ ವಲಯದಲ್ಲೂ ಕೂಡ ಹೆಸರು ಮಾಡಿರೋದ್ರಿಂದ ರಾಜಕೀಯ ಗಣ್ಯರು, ಪ್ರಭಾವಿಗಳು, ನಾಯಕರು ಎಲ್ಲರೂ ಕೂಡ ಆಗಮಿಸಲಿದ್ದಾರೆ. ಹಾಗಾಗಿ ಸಿನಿಮಾ ಕ್ಷೇತ್ರ ಮತ್ತು ರಾಜಕೀಯ ಕ್ಷೇತ್ರ ಎರಡೂ ಕ್ಷೇತ್ರಗಳಿಂದಲೂ ಕೂಡ ಅನೇಕರನ್ನು ಆಹ್ವಾನಿಸಲಾಗಿದೆ. ಒಬ್ಬೊಬ್ಬರನ್ನು ಕೂಡ ಬಹಳ ಪ್ರೀತಿಯಿಂದ ಬಂದು ಕರೆದು ಹೋಗಿದ್ದಾರೆ ಅನ್ನೋದನ್ನು ಹೇಳಲಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಸ್ಯಾಂಡಲ್ವುಡ್ನ ಅನೇಕ ತಾರಿಯರು ಹೋಗಿ ಮಜಾ ಮಾಡ್ತಿದ್ದಾರೆ. ಹಿರಿಯ ನಟಿ ಜಯಮಾಲಾ ಅವರ ಪುತ್ರಿಯ ಮಗಳ ಮದುವೆ ಅಂತ ಹೇಳಿದ್ರೆ ಯಾರು ತಾನೇ ಖುಷಿ ಪಡಲ್ಲ ಹೇಳಿ. ಅದರಲ್ಲೂ ಸೌಂದರ್ಯ ಎಲ್ಲರ ಜೊತೆಗೂ ಕ್ಲೋಸ್ ಆಗಿರ್ತಾರೆ. ಸೊ ಆ ಕಾರಣಕ್ಕಾಗಿ ಎಲ್ಲರೂ ಆಗಮಿಸಿ ಸಂಭ್ರಮಿಸ್ತಾ ಇದ್ದಾರೆ. ಈಗ ಎಲ್ರಿಗೂ ಇರುವಂಥ ಪ್ರಶ್ನೆ, ನಟ ಪ್ರಭಾಕರ್ ಅವರ ಮಗಳು ಹಾಗೆಯೇ ನಟಿ ಜಯಮಾಲಾ ಅವರ ಪುತ್ರಿ ಯಾರನ್ನು ಮದುವೆ ಆಗ್ತಾ ಇದ್ದಾರೆ? ಆ ಹುಡುಗ ಯಾರು? ಇದು ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ? ನಿಜವಾಗ್ಲೂ ಹುಡುಗ ಸಿನಿಮಾ ಇಂಡಸ್ಟ್ರಿ ಅವರ ಅಥವಾ ಬೇರೆ ಇಂಡಸ್ಟ್ರಿಗೆ ಸೇರಿದ್ದ ಅಥವಾ ಹುಡುಗ ತುಂಬಾ ಹೈಫೈವಾ, ರಿಚ್ ಆಗಿದ್ದಾರಾ, ರಾಜಕೀಯ ವ್ಯಕ್ತಿನ? ಎಲ್ಲವನ್ನ ಕೂಡ ಹುಡ್ಕೋದಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಪ್ರಭಾಕರ್ ಅವರ ಮಗಳು ಮದುವೆ ಆಗ್ತಿದ್ದಾಳೆ ಅಂತ ಅಂದರೆ ನಾವು ಮದುವೆ ಆಗ್ತಿರೋ ಹುಡುಗ ಯಾರು ಅಂತ ತಿಳ್ಕೋಬೇಕಲ್ವೇ ಅನ್ನೋದು ಅನೇಕರ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಕೊಡ್ತಾ ಇದೆ ನಿಮ್ಮ ಮೆಗಾ ಸುದ್ದಿ. ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸೌಂದರ್ಯ ಮದುವೆ ಆಗ್ತಾ ಇರೋದು ಪೊಲೀಸ್ ಮಹಾನಿರ್ದೇಶಕ ರಾಮಚಂದ್ರ ಅವರ ಪುತ್ರರನ್ನು.
ರಿಷಬ್ ಅನ್ನೋದು ಇವರ ಹೆಸರು. ಹೌದು, ರಿಷಬ್ ಅವರನ್ನು ಮದುವೆ ಆಗ್ತಾ ಇದ್ದಾರೆ ಆ, ಜಯಮಾಲ ಅವರ ಪುತ್ರಿ ಸೌಂದರ್ಯ. ಅಮ್ಮ ರಾಜಕೀಯ ಕ್ಷೇತ್ರ, ಅಪ್ಪ ಸಿನಿಮಾ ಕ್ಷೇತ್ರ ಎಲ್ಲದರಲ್ಲೂ ಇದ್ರೂ ತಾನು ಸ್ವತಃ ಡಾಕ್ಟರ್ ಆಗಿದ್ರೂ ಕೂಡ ಮದುವೆ ಆಗ್ತಾ ಇರುವುದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟವರನ್ನ. ಹೌದು, ಈಗ ಮದುವೆ ಆಗ್ತಾ ಇರುವಂಥ ಹುಡುಗನ ತಂದೆ ಪೊಲೀಸ್ ಮಹಾ ನಿರ್ದೇಶಕರು. ಒಂದೊಳ್ಳೆ ಫ್ಯಾಮಿಲಿಯಿಂದ ಬಂದಿದ್ದಾರೆ. ಇವರ ಹಾಗೆ ಅವರು ಕೂಡ ಒಳ್ಳೆ ಹೆಸರನ್ನು ಮಾಡಿದ್ದಾರೆ. ಗಣ್ಯಾತಿ ಗಣ್ಯರ ಸಾಲಿಗೆ ಅವರು ಕೂಡ ಸೇರ್ತಾರೆ. ಆ ಕಾರಣಕ್ಕಾಗಿ ಪೊಲೀಸ್ ಇಲಾಖೆಯಿಂದ ಕೂಡ ಇವತ್ತು ಅನೇಕರು ಈ ಮದುವೆಗೆ ಬರ್ತಾ ಇದ್ದಾರೆ. ಇನ್ನು ತಂಗಿಯ ಮದುವೆಗೆ ವಿನೋದ್ ಪ್ರಭಾಕರ್ ಕೂಡ ಆಗಮಿಸಿದ್ದಾರೆ. ತಂಗಿ ಅಂತ ಅಂದರೆ ಪ್ರೀತಿ, ಯಾಕಂದರೆ ತಂದೆ ಒಬ್ಬರೇ ಅಲ್ವಾ, ತಾಯಿ ಬೇರೆ ಬೇರೆ ಆದರೂ ತಂದೆ ಒಬ್ಬರೇ ಇದ್ದಾರೆ. ಸೊ ಇನ್ನು ಇವರ ಗಂಡನ ಹೆಸರು ಏನು ಅಂತ ನೋಡೋದಾದರೆ ಅದು ರಿಷಬ್ ಅಂತ ಹೆಸರು. ಆದರೆ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ, ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಇದ್ಯಾವುದ್ರ ಬಗ್ಗೆನೂ ಎಲ್ಲಿಯೂ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ. ಇದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ. ಬಹುತೇಕರು ಇದು ಅರೇಂಜ್ ಮ್ಯಾರೇಜ್ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದೀಗ ಜಯಮಾಲ ಅವರು ಎರಡನೇ ಮದುವೆ ಆಗಿದ್ದಾರೆ. ಎರಡನೇ ಮದುವೆ ಆದ ನಂತರ ಜಯಮಾಲ ಅವರು ಮಗಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಮಗಳ ಖುಷಿಯಲ್ಲಿ ತಮ್ಮ ಖುಷಿ ಕಾಣ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.